ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಉನ್ನತಿಗೆ ಗುರುಗಳ ಪಾತ್ರ ದೊಡ್ಡದು ಎಂದು ನಿವೃತ್ತ ಪ್ರಾಚಾರ್ಯ ಕರಿಯಪ್ಪ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕು ನಾಗಗೊಂಡನಹಳ್ಳಿ ಗ್ರಾಮದ ಹೊರವಲಯದ ಶ್ರೀ ಚಲುವೆರುದ್ರಸ್ವಾಮಿ ಮಠದ ಸಭಾಂಗಣದಲ್ಲಿ ಜಾಜೂರು ಗ್ರಾಮದ ಶ್ರೀ ಮಹಾತ್ಮ ಗಾಂಧಿ ವಸತಿಯುತ ಪ್ರೌಢಶಾಲೆಯ 1993-94ನೇ ಸಾಲಿನ ಹಳೆ ವಿದ್ಯಾರ್ಥಿಗಳು ಭಾನುವಾರ ಹಮ್ಮಿಕೊಂಡಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಹಳೆಯ ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಗುರು ಶಿಷ್ಯರ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿದಂತಾಗುತ್ತದೆ. ಇಂತಹ ಕಾರ್ಯಕ್ರಮಗಳ ಆಯೋಜನೆಯಿಂದ ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನ ನೀಡುವ ಮೂಲಕ ಶಾಲೆಯೊಂದಿಗೆ ಕೈಜೋಡಿಸಬೇಕು ಎಂದರು. ಈ ವೇಳೆ ಆರೋಗ್ಯ ಇಲಾಖೆಯ ರಾಜಯ್ಯ ಆರೋಗ್ಯ ಜೀವನಕ್ಕೆ ಸುವರ್ಣ ಸೂತ್ರ ಎಂಬ ವಿಚಾರ ಸಂಕಿರಣ ಕುರಿತು ಮಾತನಾಡಿದರು. ಆರೋಗ್ಯ ಸಂಪತ್ತು ಹೆಚ್ಚಿಸಿಕೊಳ್ಳಬೇಕಾದರೆ ಮೊದಲು ಒತ್ತಡದ ಬದುಕಿನಿಂದ ಹೊರಬರಬೇಕು. ಜೊತೆಗೆ ಸುತ್ತಮುತ್ತಲಿನ ಪರಿಸರ ಹಾಗೂ ವೈಯಕ್ತಿಕ ಸ್ವಚ್ಛತೆ ಕಾಪಾಡುವ ಮೂಲಕ ಆಹಾರದಲ್ಲಿ ಹಣ್ಣು ತರಕಾರಿ ಹೆಚ್ಚಿಗೆ ಬಳಸುವ ಮೂಲಕ ವಿಶ್ರಾಂತಿ ಹಾಗೂ ವ್ಯಾಯಾಮಕ್ಕೆ ಒತ್ತು ನೀಡಿದರೆ ಮಾತ್ರ ಉತ್ತಮ ಆರೋಗ್ಯವಂತರಾಗಲು ಸಾಧ್ಯ ಎಂದರು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಚಾರ್ಯ ಪಂಚಾಕ್ಷರಯ್ಯ, ರವೀಂದ್ರ ರೆಡ್ಡಿ, ಲಕ್ಷ್ಮಣ ರೆಡ್ಡಿ, ನಿವೃತ್ತ ಶಿಕ್ಷಕರಾದ ಮಂಜುನಾಥ್, RTC ಮಂಜುನಾಥ್, ಮುಚ್ಚೇಂದ್ರಯ್ಯ ಮತ್ತಿತರರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ರಾಧಾಮಣಿ, N ಮಂಜುನಾಥ್, PM ಮಂಜುನಾಥ್, ಮಲ್ಲಣ್ಣ, ಮಚ್ಚೇಂದ್ರಪ್ಪ, ಕರಿಯಪ್ಪ, ಪಂಚಾಕ್ಷರಪ್ಪ, ಬಸವಂತಪ್ಪ, ವಿರೂಪಾಕ್ಷಯ್ಯ ಮತ್ತಿತರರಿಗೆ ಹಳೆಯ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಿದರು. ಈ ವೇಳೆ ಹಳೆಯ ವಿದ್ಯಾರ್ಥಿಗಳಾದ ಪರಶುರಾಂಪುರ್ ಶಾರದಾ ITI ಕಾಲೇಜು ಮುಖ್ಯಸ್ಥ CG ಬಸವರಾಜ್, NS ನಾಗರಾಜ್, ರವಿಕುಮಾರ್, ST ರಾಜಣ್ಣ, ವರಲಕ್ಷ್ಮಿ, ಅನ್ನಪೂರ್ಣ, ಅನಿತಾ, ಮಲ್ಲೇಶ್ವರಯ್ಯ, ಕರಿಯಣ್ಣ, ಮಹಂತೇಶ್ ಮತ್ತಿತರರು 80ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.